ಸೊ ಹೀಗಿರುವಂಥ ಪ್ರತಿ ಮತದಾರರ ಮನೆಗೆ ಇವತ್ತಿನಿಂದ ನಮ್ಮಲ್ಲಿ 260 BLOಗಳನ್ನು ನಾವೇನು ನೇಮಕ ಮಾಡಿದ್ದೀವಿ. ಮತದಾರರು ತಮ್ಮ ಮತದಾರರ ಪಟ್ಟಿಯಲ್ಲಿ ನೀಡಿರುವ ವಿಳಾಸಕ್ಕೆ ಇವತ್ತು BLOಗಳು ಹೋಗಿ ಅವರಿಗೆ ನಮೂನೆಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನಿಂದ 2-3 ದಿನದಲ್ಲಿ ಆ ನಮೂನೆಗಳನ್ನೆಲ್ಲರಿಗೂ ತಲುಪುವಂಥದ್ದು ವ್ಯವಸ್ಥೆ ಆಗ್ತದೆ. ನಾವು ಅಥಣಿ ತಾಲೂಕಿನ ಸಮಸ್ತ ಮತದಾರರಲ್ಲಿ ಒಂದು ವಿನಂತಿ ಏನು ಮಾಡ್ಕೊತಾ ಇದ್ದೀವಿ ಅಂತಂದರೆ, ನಿಮಗೆ ನೀಡಿರುವಂತಹ ಎನ್ಯುಮರೇಷನ್ ಫಾರ್ಮ್ ಅನ್ನು ಕಡ್ಡಾಯವಾಗಿ ತಾವು ಭರ್ತಿ ಮಾಡಿ ತಮ್ಮ ಇತ್ತೀಚಿನ ಕಲರ್ ಭಾವಚಿತ್ರವನ್ನು ಆ ನಮೂನೆಗೆ ಅಂಟಿಸಿ ತಮ್ಮ ಸಹಿಯನ್ನು ಮಾಡಿ ಆ ನಮೂನೆಗಳನ್ನು ನಮಗೆ ವಾಪಸ್ ನೀಡಬೇಕು. ಸೊ ಬಂದಿರುವಂಥ BLO ಮತ್ತು ನಮ್ಮ ಏನು ಮತಗಟ್ಟೆ ಅಧಿಕಾರಿ ಇದ್ದೀವಿ ಅವರಿಗೆ ಸಹಕಾರ ಕೊಡಬೇಕು. ಯಾರು ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ನೀಡುವುದಿಲ್ಲವೋ, ಮರಳಿ BLO ಕೊಡೋದಿಲ್ಲವೋ ಅವರು ಡ್ರಾಫ್ಟ್ ಲಿಸ್ಟ್ ಏನು ನಾವು ತಯಾರು ಮಾಡ್ತೀವಿ ಮತದಾರ ಪಟ್ಟಿ, ಆ ಮತದಾರ ಪಟ್ಟಿಯಿಂದ ಹೊರಗುಳಿತಾರೆ. ಸೊ ಹೀಗಾಗಿ ಕಡ್ಡಾಯವಾಗಿ ನಾವು ನೀಡಿರುವಂಥ ಫಾರ್ಮ್ಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಅದನ್ನು ಭರ್ತಿ ಮಾಡಿ ಇತ್ತೀಚಿನ ಭಾವಚಿತ್ರದೊಂದಿಗೆ ಸಹಿಯೊಂದಿಗೆ ವಾಪಸ್ ಕೊಡುವಂಥ ಕಾಳಜಿಯನ್ನು ಮತದಾರರು ತಗೋಬೇಕು ಅಂತ ಹೇಳಿ ನಾನು ನಮ್ಮ ಪರವಾಗಿ ಕೋರ್ಕೊತಾ ಇದ್ದೀನಿ. ಸೊ ಹೀಗಾಗಿ ಅದಲ್ಲದೆ ನಾವು ರಾಜಕೀಯ ಪಕ್ಷಗಳ ಸಹಕಾರವನ್ನು ಈ ವಿಚಾರದಲ್ಲಿ ಕೋರಿದ್ದೀವಿ. ಅವರು ಕೂಡ ಪ್ರತಿ ಮತಗಟ್ಟೆಗೆ ಈಗಾಗಲೇ ನಮಗೆ 2 ಪಕ್ಷಗಳು BJP ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಪ್ರತಿ ಮತಗಟ್ಟೆಗೆ ಒಬ್ಬೊಬ್ಬರು ಬೂತ್ ಲೆವೆಲ್ ಏಜೆಂಟ್ ಅಂತ ನೇಮಕ ಮಾಡಿದ್ದಾರೆ. ಸೊ ಅವ್ರ ಕೆಲಸ ಏನಂತಂದರೆ ಅವರು ಕೂಡ ಬೂತ್ ಲೆವೆಲ್ ಆಫೀಸರ್ ನಮ್ಮ BLOಗೆ ಸಹಕಾರ ಕೊಡ್ತಾರೆ. ಆಮೇಲೆ ಯಾವುದೇ ರೀತಿಯಾಗಿ ಮತದಾರರಿಗೆ ಅನಕ್ಷರತೆ ಇದ್ದರೆ ಅಥವಾ ಈ ಫಾರ್ಮ್ ತುಂಬೋ ಬಗ್ಗೆ ತೊಂದರೆ ಇದ್ದರೆ ಯಾವುದೇ ಮಾಹಿತಿ ಇದ್ರೂ ಕೂಡ ನಮ್ಮ ಬೂತ್ ಲೆವೆಲ್ ಆಫೀಸರ್ ಜೊತೆ ಬೂತ್ ಲೆವೆಲ್ ಏಜೆಂಟ್ಗಳು ಕೂಡ ಕೆಲಸ ಮಾಡಿ ಈ ಕಾರ್ಯವನ್ನು ಯಶಸ್ವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಈಗಾಗಲೇ ಮತಗಟ್ಟೆ ಅಧಿಕಾರಿಗಳಿಗೆ 2 ಹಂತದ ತರಬೇತಿಯನ್ನು ನೀಡಿದ್ದೀವಿ. ಬೂತ್ ಲೆವೆಲ್ ಏಜೆಂಟ್ಗಳು ರಾಜಕೀಯ ಪಕ್ಷಗಳು ಕೂಡ ಒಂದು ತರಬೇತಿಯನ್ನು ನೀಡಿದ್ದೀವಿ. ಹೀಗಾಗಿ ಯಾವುದೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಹೊರಗುಳಿಯದಂತೆ, ಅನರ್ಹ ಮತದಾರ ಪಟ್ಟಿಯಲ್ಲಿ ಇದೆಯಂತೆ ಕಾಳಜಿ ವಹಿಸಬೇಕಾಗಿರೋದು, ಆರೋಗ್ಯಕರ ಮತದಾರ ಪಟ್ಟಿಯನ್ನು ಮಾಡಬೇಕಾಗಿರೋದು ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ನಮ್ಮ ಜವಾಬ್ದಾರಿ ಆಗಿದೆ. ತಾವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ, ಸೊ ಇವತ್ತಿನಿಂದ ಏನು BLOಗಳು ತಮ್ಮ ಮನೆಗೆ ಬರ್ತಾರೆ ಅವರಿಗೆ ಸಹಕಾರ ಕೊಟ್ಟು ತಮ್ಮ ನಮೂನೆಗಳನ್ನು ಭರ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೋರ್ಕೊತಾ ಇದ್ದೀನಿ. ಸರ್, ಸ್ಟಿಕ್ಕರಲ್ಲಿ ಒಂದು ಪರ್ಪಲ್ ಕಲರ್ ಸ್ಟಿಕ್ಕರ್ ಇರ್ತದೆ. ಅವ್ರ ಮನೆಗೆ ಭೇಟಿ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಮೂದು ಮಾಡ್ತಾರೆ. ಆ ಮನೆಯಲ್ಲಿ ಹೋದಾಗ ಆ ವ್ಯಕ್ತಿಗಳು ಲಭ್ಯ ಇಲ್ಲದೆ ಇದ್ರೆ ರೆಡ್ ಕಲರ್ ಸ್ಟಿಕ್ಕರನ್ನು ಕೊಡ್ತೀವಿ. ಯಾರ ಮನೆಯಲ್ಲಿ ಲಭ್ಯ ಇರಲ್ಲ ಅಂತ ಮನೆಗೆ 3 ಬಾರಿ ಬೂತ್ ಲೆವೆಲ್ ಆಫೀಸರ್ ವಿಸಿಟ್ ಮಾಡ್ತಾರೆ. 3 ಬಾರಿನೂ ಅವ್ರು ಬರದೇ ಇದ್ದಾಗ ಇವರು ಅದೊಂದು ಒಂದು ಮಹಜರ್ನ ಇಟ್ಕೊಂಡು ಆ ವ್ಯಕ್ತಿಗಳಿಗೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ಮತದಾರ ಪಟ್ಟಿಯಲ್ಲಿ ನೀಡುವಂಥ ಸಂಭವ ಇರ್ತದೆ. ಹೀಗಾಗಿ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಪ್ರತಿ ಮತದಾರನ ತಲುಪುವುದು. ಅಷ್ಟಾಗಿಯೂ ಲಭ್ಯ ಆಗದೇ ಇದ್ರೆ ಯಾರಾದರೂ ಈಗ ಬೇರೆ ಊರ ಹೋಗ್ತೀನಿ ನಮ್ಮಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ಸಂಬಂಧಪಟ್ಟ ಬೂತ್ ಲೆವೆಲ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಅರ್ಜಿಗಳನ್ನು ತುಂಬಿಕೊಟ್ಟರು ಕೂಡ ಅವರು ಮತದಾರ ಪಟ್ಟಿಯಲ್ಲಿ ಉಳ್ಕೊತಾರೆ. ಹೀಗಾಗಿ ಸರ್ಕಾರವನ್ನು ನಾನು ಕಾರ್ಯಕ್ರಮದಿಂದ ಕೊಡ್ತಾ ಇದ್ದೀನಿ. ಒಟ್ಟು ನಮ್ಮದು 2,43,000 ಮತದಾರ ಪಟ್ಟಿ ಈಗಾಗಲೇ ನಾವು 94%, 2,43,842 ಇದರಲ್ಲಿ 94% ಮ್ಯಾಪಿಂಗನ್ನು ನಾವು ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಮ್ಯಾಪಿಂಗ್ ಅಂತಂದರೆ 2002 ಮತದಾರ ಪಟ್ಟಿಯಲ್ಲೂ ಇದ್ದರು ಅಥವಾ ಅವ್ರ ಸಂಬಂಧಿಕರು ಈಗಾಗಲೇ ಇಲ್ಲಿ ಇದ್ದಾರೆ ಅಂತ ಅಂದರೆ 2,31,000 ಜನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಗೆ ಖಚಿತತೆ ಆಗಿದೆ. 2,43,000ರಲ್ಲಿ 231 ಅಂದರೆ ಅವರು ಮತದಾರ ಪಟ್ಟಿಯಲ್ಲಿ ಉಳಿಯುವಂಥ ವ್ಯಕ್ತಿಗಳು ಅಂತ. ಬಟ್ ಅವರು ಕೂಡ ಖಚಿತವಾಗಿ ಫಾರ್ಮ್ ಕೊಡ್ಬೇಕಂತೆ ವಾಪಸ್. ಇನ್ನು 11,000 ಜನಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವರು ಪರ್ಮನೆಂಟ್ಲಿ ಶಿಫ್ಟ್ ಆದವರು ಇರ್ತಾರೆ ಅಥವಾ ಮರಣ ಹೊಂದಿರ್ತಾರೆ, ಇನ್ನು ಮತದಾರ ಪಟ್ಟಿಯಲ್ಲಿ ಉಳಿದಿರ್ತದೆ. ಅಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ. ಅವಶ್ಯಕತೆ ಅಂಥದ್ದು ನಾವು ದಾಖಲೆಗಳನ್ನು ಕೇಳ್ಕೊಂಡು ಅದಕ್ಕೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಈ ವಿಷಯವನ್ನು